ಎಲ್ರಿಗೂ ನಮಸ್ಕಾರ. ನಾನು ಮೋಹನ ಕೆ, 27ನೇ ವರ್ಷದ ಶ್ರೀಕೃಷ್ಣ ಲೋಕದ ಈ ಸಾಲಿನ ಅಧ್ಯಕ್ಷ. ಇವರು ರಾಜೀವ್ ಬಲರಾಮಾಚಾರ್ಯರು ನಮ್ಮ ಗೌರವಾಧ್ಯಕ್ಷರು. ಇವರು ಮಾಲಿನಿ ಕಶ್ಯಪ್ ಮೇಡಮ್ ಇವರು ಉಪಾಧ್ಯಕ್ಷರು. ಅವರು ಅಕ್ಷಯ್ ಕುಮಾರ್ ಶಿಶು ಮಂದಿರದ ಸಂಚಾಲಕರು, ಹಾಗೂ ಅವರು ಉಮೇಶ್ ಕುಮಾರ್ ಶಿಮ್ಲಡ್ಕ ನಮ್ಮ ಕೃಷ್ಣ ಲೋಕ ಕಾರ್ಯಕ್ರಮದ ಸದಸ್ಯರು. ಇವತ್ತು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಪುತ್ತೂರು 27ನೇ ವರ್ಷದ ಕೃಷ್ಣಲೋಕ 2025-26 ಇದು ವಿವೇಕಾನಂದ ಶಿಶು ಮಂದಿರ ಶಿವಪೇಟೆ ಪರ್ಲಡ್ಕ ಪುತ್ತೂರು. ಇದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇದರ ಒಂದು ಅಂಗಸಂಸ್ಥೆ. ಆಗಸ್ಟ್ 16ನೇ ತಾರೀಕಿನ ಹೊತ್ತು ನಾವು ವರ್ಷಂಪ್ರತಿ ಮಾಡುವ ಹಾಗೆ ಒಂದು ಕಣ್ಮನ ಸೆಳೆಯುವ, ಯಾವತ್ತಿನ ದಿವಸ ಇಡೀ ಪುತ್ತೂರೇ ಒಂದು ಕೃಷ್ಣಮಯ ಆಗುವಂತ ಒಂದು ವಿಶೇಷ ಕಾರ್ಯಕ್ರಮ. ಇದು ಮಾಲಿಂಗೇಶ್ವರ ಮಾತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಸಹಯೋಗದೊಂದಿಗೆ ತುಂಬಾ ವಿಜೃಂಭಣೆಯಿಂದ ಇದು ಜರಲಿಕ್ಕಿದೆ. ಅವತ್ತು ಬೆಳಿಗ್ಗೆ 9 ಗಂಟೆಗೆ ಬಾಲಕೃಷ್ಣನ ಇದು ತೊಟ್ಟಿಲ ಸಂಭ್ರಮ, ಅದು ವಿವೇಕಾನಂದ ಶಿಶು ಮಂದಿರ ಶಿವಪೇಟೆ ಪರ್ಲಡ್ಕ ಇಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಅಲ್ಲಿಂದ ಶಿಶು ಮಂದಿರದಿಂದ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ಒಂದು 9:30 ಗಂಟೆಗೆ ಒಂದು ಬೃಹತ್ ಶೋಭಾಯಾತ್ರೆ ಶ್ರೀಕೃಷ್ಣ ವೇಷಧಾರಿಗಳೊಂದಿಗೆ ಇದು ನಡೀಲಿಕ್ಕಿದೆ. ಅವತ್ತು ಪುತ್ತೂರಿನ ಮಾತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಸಹಯೋಗದೊಂದಿಗೆ ಆಗಸ್ಟ್ 16ನೇ ತಾರೀಕು ಬೆಳಿಗ್ಗೆ 10:00 ಶ್ರೀಕೃಷ್ಣ ಲೋಕದ ಸಭಾ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕಿದೆ. ಇದರ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಾದ ಆತ್ಮೀಯರಾದಂತ ಶ್ರೀಯುತ ಪಂಜಿಗುಡಿ ಈಶ್ವರ ಭಟ್ರವರು ಅವನು ಇದು ನೆರವೇರಿಸಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಗಿಲೆ ಯೋಗೇಶ್ ಹಾಸನ ಸಮಾಜ ಸೇವಕರು ಇವರು ಅವತ್ತು ಮುಖ್ಯ ಅತಿಥಿಗಳ ಜವಾಬ್ದಾರಿಯನ್ನು ವಹಿಸಲಿಕ್ಕಿದ್ದಾರೆ. ಹಾಗೂ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಹರಿನಾರಾಯಣ ಶಿರಂತಡ್ಕ ಅಧ್ಯಾಪಕರು ಅಗಲ್ಪಾಡಿ ಇದು ಮುಳ್ಳೇರಿಯಾ ಅವರು ಮಾಡ್ಲಿಕ್ಕಿದ್ದಾರೆ. ಅವತ್ತಿನ ದಿಕ್ಸೂಚಿ ಭಾಷಣವನ್ನು ಡಾಕ್ಟರ್ ವಿಜಯ ಸರಸ್ವತಿ ಬಿ, ಡೀನ್ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ವಿವೇಕಾನಂದ ಮಹಾವಿದ್ಯಾಲಯ ಇವರು ಮಾಡ್ಲಿಕ್ಕಿದ್ದಾರೆ. ಶೋಭಾಯಾತ್ರೆಯಲ್ಲಿ 10 ವರ್ಷದ ಒಳಗಿನ ಪುಟಾಣಿಗಳಿಗೆ ಶ್ರೀ ಕೃಷ್ಣ ಮತ್ತು ರಾಧೆಯರ ವೇಷ ಧರಿಸಲಿಕ್ಕೆ ಅವಕಾಶ ಇದೆ. ಇದು ಬೆಳಿಗ್ಗೆ 9:30ಕ್ಕೆ ಶಿಶು ಮಂದಿರದಿಂದ ಆರಂಭಗೊಂಡು ಮಾಮಾಯಿ ದೇವಸ್ಥಾನದ ರಸ್ತೆ ಮುಖಾಂತರ ಮಾತೋಬರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋಗಿ ಕೊನೆಗೊಳ್ಳಲಿಕ್ಕಿದೆ. ವೇಷ ಧರಿಸಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲ ಕೃಷ್ಣ ಮತ್ತು ರಾಧೆ ವೇಷಧಾರಿಗಳಿಗೆ ಸ್ಮರಣಿಕೆ ನೀಡಿ ಒಂದು ಗೌರವಿಸಲಾಗ್ತದೆ. ಮುಂಚಿತವಾಗಿ ಶಿಶು ಮಂದಿರದಲ್ಲಿ ಹೆಸರು ನೋಂದಾಯಿಸಿ ಇದರಲ್ಲಿ ಭಾಗವಹಿಸಬಹುದಾಗಿದೆ. ವೇಷ ಧರಿಸುವ ಮಕ್ಕಳ ಪಾಲಕರು ಕೂಡ ಸಾಂಪ್ರದಾಯಿಕ ಉಡುಪನ್ನೇ ಅಲ್ಲಿ ಧರಿಸುವಂಥದ್ದು. ಈ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ 1000ಕ್ಕೂ ಹೆಚ್ಚು ಪುಟಾಣಿಗಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷ ಧರಿಸಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೂ ಭಜನಾ ತಂಡಗಳು ಮೆರವಣಿಗೆಯಲ್ಲಿ ಇದ್ದು ಮೆರವಣಿಗೆ ಒಂದು ರಂಗು ಈ ಸರ್ತಿ ಇದು ಹೆಚ್ಚಿಸ್ಲಿಕ್ಕೆ ಇದೆ. ಭಜನಾ ತಂಡ ಈಗ ಆಹ್ವಾನ ಕೊಟ್ಟಿದ್ದೇವೆ, ಅದು ಒಂದು 5ಕ್ಕಿಂತ ಹೆಚ್ಚು 4ರಿಂದ 5 ಭಜನಾ ತಂಡಗಳು ಭಾಗವಹಿಸಲಿಕ್ಕಿದೆ. ಒಂದು ವರ್ಷ ಪ್ರತಿ 1500 ಮಕ್ಕಳು ಭಾಗವಹಿಸ್ತಾರೆ. ಈ ವರ್ಷ ಕೂಡ ಒಂದು ಶನಿವಾರ ಆದ ಕಾರಣ 1200ರಿಂದ 1500. ಒಂದು ದಿವಸ ಹಿಂದೆ ಸ್ವಾತಂತ್ರ್ಯ ಉತ್ಸವ ಇರುವ ಕಾರಣ ಒಂದು 1200ರಿಂದ 1500 ಅಂತೂ ಮಿನಿಮಮ್ ಭಾಗವಹಿಸ್ತಾರೆ. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲಾ ಶಾಲೆಗಳಿಂದ ಬರ್ತಾರೆ. ಮತ್ತೆ ಸುತ್ತಮುತ್ತಲಿನ ಎಲ್ಲ ಅಂಗನವಾಡಿ ಮತ್ತು ಎಲ್ಲ ಶಾಲೆಗಳಿಗೂ ಕೂಡ ಆಹ್ವಾನ ಪತ್ರವನ್ನು ಕಳಿಸಿದ್ದಾರೆ.